ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಎಜುಕೇಷನ್ ಸಬ್ಜೆಕ್ಟ್, ಈ ಎಜುಕೇಷನ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನೀಡ್ತಾ ಇದ್ದೇನೆ. 4/3/2024ಕ್ಕೆ ಎಕ್ಸಾಮ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಆ್ಯನ್ಯುವಲ್ ಎಕ್ಸಾಮ್ ಇದೆ. ಸೊ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಇಲ್ಲಿ ನಾನು ನಿಮಗೆ ಶೋ ಮಾಡುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೀವು ಆನ್ಸರ್ ಮಾಡ್ಕೊಳ್ಳಿ. ಇಲ್ಲಿ MCQ ಕ್ವೆಶನ್ ಕೂಡ ತೋರಿಸುತ್ತೇನೆ, ಪ್ರೀವಿಯಸ್ ಕ್ವೆಶನ್ ಪೇಪರ್ ತೋರಿಸುತ್ತೇನೆ. ಯಾಕೆಂದರೆ ಪ್ರೀವಿಯಸ್ ಕ್ವೆಶನ್ ಪೇಪರ್ನಲ್ಲಿ ಏನಿದಿಲ್ಲ, ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಬಂದಿದೆ. ಈ ಒಂದು 2024 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವೆಶನ್ಸ್ಗಳು, ಅದರೊಳಗಿಂದು ಕ್ವೆಶನ್ಸ್ಗಳು ಬರುತ್ತೆ. ಒಟ್ಟಾರೆ ಇಲ್ಲಿ ನಾನು ಏನು ಕ್ವೆಶನ್ಸ್ಗಳು ಶೋ ಮಾಡಿಸುತ್ತೇನಲ್ಲ, ಅದಷ್ಟು ನೀವು ಪ್ರಿಪೇರ್ ಆಗಲೇಬೇಕಾಗಿರುತ್ತೆ. ಜಸ್ಟ್ ಪಾಸ್ ಆಗಬೇಕಂದ್ರೆ, ರಿಸಲ್ಟ್ ಮಾಡ್ಕೋಬೇಕಂದ್ರೂ ಕೂಡ ಈ ಕ್ವೆಶನ್ಸ್ಗಳು ಓದಲೇಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನೀವು ಸಿಂಪಲಿ ಯಾವ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ, ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗಿ ನೋಡ್ಕೊಂಡ್ರೆ ನಿಮಗೆ ಲಾಂಗ್ ಕ್ವೆಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಇಲ್ಲಿ ನಾನು ನಿಮಗೆ ಕೊಡ್ತೀನಿ. ಪ್ರತಿ ವರ್ಷ ಏನಿದಿಲ್ಲ, ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನೋಡ್ಕೋತ ಬಂದಿದ್ದೀನಿ. ನನಗೆ ಗೊತ್ತಾಗುತ್ತೆ ಯಾವ ಕ್ವೆಶನ್ಸ್ಗಳು ಇಲ್ಲಿ ರಿಪೀಟ್ ಕೇಳಿದ್ದಾರೆ, ಯಾವ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತ. ಸೊ ಅದಕ್ಕೆ ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕೊಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಮೊದಲಿಗೆ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಯಾವ ಕ್ವೆಶನ್ಸ್ ಅಂದರೆ ಯಾವ ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಏನಿದೆಯಲ್ಲ 14 ಕೊಟ್ಟಿರ್ತಾರೆ, ನೀವು 10 ಬರೀಬೇಕಾಗುತ್ತೆ. ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 10 ಕೊಟ್ಟಿರ್ತಾರೆ, ನೀವು 6 ಬರೀಬೇಕಾಗುತ್ತೆ. 30 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಆಯಿತಾ, ಇಲ್ಲಿ 50 ಮಾರ್ಕ್ಸ್ ಬಂದಂಗೆ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಕೂಡಿಸಿ. ಇಲ್ಲಿ ಒಂದು 10 ಅಂಕದ ಪ್ರಶ್ನೆ 3 ಕೊಟ್ಟಿರ್ತಾರೆ, ನೀವು 1 ಬರೀಬೇಕು. ಆಯಿತಾ, ಇಲ್ಲಿ 1 ಬರೆದರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ನೋಡಿ, 60 ಮಾರ್ಕ್ಸ್ ಇಲ್ಲೇ ಬಂತು. ಆಯಿತಾ, ಇನ್ನು 20 ಮಾರ್ಕ್ಸ್ ಏನಿದೆಯಲ್ಲ ನಿಮಗೆ MCQ ಕ್ವೆಶನ್ಸ್, ಒನ್ ವರ್ಡ್ ಕ್ವೆಶನ್ಸ್. ಆಯಿತಾ, ಅಂದರೆ MCQ ಕ್ವೆಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್, ಒನ್ ವರ್ಡ್ ಕ್ವೆಶನ್ಸ್. ಆಯಿತಾ, ಎಷ್ಟು ನೋಡ್ಕೊಂಡ್ರೆ ನೀವು ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಟೋಟಲಾಗಿ ನೀವು 80ಕ್ಕೆ 80 ಆರಾಮಾಗಿ ಇಲ್ಲಿ ಮಾಡ್ಕೋಬಹುದು. ಸೊ ಔಟ್ ಆಫ್ ಔಟ್ ರಿಸಲ್ಟ್ ಕೂಡ ಮಾಡ್ಕೋಬಹುದು. ಆಯಿತಾ, ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಬ್ಲೂ ಪ್ರಿಂಟ್, ಮತ್ತು ಕನ್ನಡ ವರ್ಷನ್ ಕೂಡ ಇದೆ. ಆಯಿತಾ, ಇಲ್ಲಿ ನೋಡಿ, ಕನ್ನಡ ವರ್ಷನ್ ಕೂಡ ಇದೆ, ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ. ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ ಇದು. ಇಲ್ಲಿ ನೋಡಿ, ಇವಾಗ 1ನೇಯ ಅಧ್ಯಾಯ, ನಿಮಗೆ 1ನೇಯ ಅಧ್ಯಾಯ ಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಕೇಳಿರ್ತಾರೆ. ಅದೇ ರೀತಿ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, ಮತ್ತು ಅದೇ ರೀತಿ ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ, ಅಂದರೆ ಅದು ಖಾಲಿ ಬಿಟ್ಟಸದಲ್ಲಿ ಕೇಳಬಹುದು, ಇಲ್ಲಾಂದರೆ MCQ ಕ್ವೆಶನ್ ಕೇಳ್ಬೋದು, ಇಲ್ಲಾಂದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್, ಒನ್ ವರ್ಡ್ ಕ್ವೆಶನ್ಸ್, ಈ ರೀತಿ ಡಿವೈಡ್ ಆಗುತ್ತೆ. ಅದರ ಬಗ್ಗೆ ಇನ್ನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ನೀವು 1 ಅಂಕದ ಪ್ರಶ್ನೆ ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ, ಅದಷ್ಟು ಅಭ್ಯಾಸ ಮಾಡಿ. ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಇನ್ನೊಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಇಲ್ಲಿ 1ನೇ ಅಧ್ಯಾಯದಲ್ಲಿ. ಸೊ ಅದಕ್ಕೆ ಏನಿದಿಲ್ಲ, ಈ ಒಂದು ಅಧ್ಯಾಯ ಓದ್ಕೊಳ್ರಿ. ಇಲ್ಲಿ ಟೋಟಲ್ ಆಗಿ ನಿಮಗೆ 9 ಮಾರ್ಕ್ಸ್ ಕೇಳಲಾಗುವುದು 1ನೇ ಅಧ್ಯಾಯದಲ್ಲಿ. ಆಯಿತಾ, ನೀವು ಯಾವ ಅಧ್ಯಾಯ ಓದಬೇಕಂದ್ರೆ ಮೇನ್ ಇಲ್ಲಿ ನೋಡಿ, 2ನೇ ಅಧ್ಯಾಯ ಓದಬೇಕು, ಅದೇ ರೀತಿ 3ನೇ ಅಧ್ಯಾಯ ಓದಬೇಕು, ಅದೇ ರೀತಿ 5ನೇ ಅಧ್ಯಾಯ ಓದಬೇಕು, ಅದೇ ರೀತಿ 6ನೇ ಅಧ್ಯಾಯ ಓದಬೇಕು. ಈ ಮೇನ್ ಏನಿದಿಲ್ಲ, ಈ ಅಧ್ಯಾಯಗಳು ಓದ್ಕೊಳ್ರಿ. ಯಾಕೆಂದರೆ ಇಲ್ಲಿ 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ ನಿಮ್ಮದು. ಆಯಿತಾ, ಇಲ್ಲಿ ನಿಮಗೆ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡುತ್ತೇನೆ ಬ್ಲೂ ಪ್ರಿಂಟ್ ಪ್ರಕಾರ. ಇಲ್ಲಿ ನೋಡಿರಿ, 2ನೇ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಾರೆ ಬಿಡ್ರಿ. ಇಲ್ಲಿ ಒಂದು 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, ಮತ್ತು 2 ಅಂಕದ ಒಂದು ಪ್ರಶ್ನೆಗೆ ಇಲ್ಲಿ ಕೇಳ್ತಾರೆ. ಇನ್ನೊಂದು ಇಲ್ಲಿ ಒಂದು ಸಾಮಾನ್ಯ 1 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನೋಡಿ, ಟೋಟಲ್ ಆಗಿ ಇಲ್ಲಿ ನಿಮಗೆ 16 ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೆ ಏನಿದಿಲ್ಲ, 2ನೇ ಅಧ್ಯಾಯ ನೀವು ಓದಲೇಬೇಕಾಗುತ್ತೆ. ಅದೇ ರೀತಿ 3ನೇ ಅಧ್ಯಾಯದಲ್ಲಿ ನೋಡಿರಿ, 3ನೇ ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ. ಆಯಿತಾ, ಇಲ್ಲಿ ಟೋಟಲ್ ಆಗಿ ನಿಮಗೆ 17 ಮಾರ್ಕ್ಸ್ ಕೇಳ್ತಾರೆ. ಸೊ 3ನೇ ಅಧ್ಯಾಯ ಓದಬೇಕು, 2ನೇ ಅಧ್ಯಾಯ ಓದಬೇಕು, 1ನೇ ಅಧ್ಯಾಯ ಕೂಡ ಓದಬೇಕು. ಯಾಕೆಂದರೆ ಇಲ್ಲಿ 5 ಮಾರ್ಕ್ಸ್ ಒಂದು ಕವರ್ ಆಗುತ್ತೆ ನಿಮ್ಮದು. ಆಯಿತಾ, ಲಾಂಗ್ ಕ್ವೆಶನ್ಸ್ ಒಂದು ಕವರ್ ಆಗುತ್ತಲ್ಲ ನಮ್ಮದು. ಅದಕ್ಕೆ ಇಲ್ಲಾಂದರೆ 1ನೇ ಅಧ್ಯಾಯ ನೀವು ಡಿಲೀಟ್ ಮಾಡಿ. ಯಾಕೆಂದರೆ 1ನೇ ಅಧ್ಯಾಯ ನೋಡಿ, ರೆಫರೆನ್ಸ್ ಇಟ್ಕೊಳ್ಳಿ. ಯಾಕೆಂದರೆ 1ನೇ ಅಧ್ಯಾಯ ಮೇಲೆ ನಿಮಗೆ ಫಸ್ಟ್ ಲೆಸನ್ಸ್ ಆಗಿರುತ್ತೆ, ಫಸ್ಟ್ ಕ್ವೆಶನ್ಸ್ ಯಾವುದಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ 1ನೇ ಅಧ್ಯಾಯ ಓದಲೇಬೇಕು ನೀವು. ಆಯಿತಾ, 1ನೇ ಅಧ್ಯಾಯ ಓದ್ರಿ, 3ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ನೋಡಿರಿ, ಇಲ್ಲಿ ನೋಡಿರಿ, 4ನೇ ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, ಮತ್ತು 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಟೋಟಲ್ ಆಗಿ ನಿಮಗೆ 11 ಮಾರ್ಕ್ಸ್ ಕೇಳಲಾಗೋದು 4ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯ ಕೂಡ ನೀವು ಓದ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಇಲ್ಲಾಂದರೆ 5ನೇ ಅಧ್ಯಾಯ ಓದ್ಕೊಳ್ರಿ. 5ನೇ ಅಧ್ಯಾಯದಲ್ಲಿ ನೋಡಿರಿ, ನಿಮಗೆ 1 ಅಂಕದ ಒಂದು ಪ್ರಶ್ನೆ, ಆಯಿತಾ, ಮತ್ತು ಇನ್ನೊಂದು ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಇಲ್ಲಿ 2 ಪ್ರಶ್ನೆ ಕೇಳಲಾಗೋದು ನಿಮಗೆ. ನೋಡಿ ಸರ್, 2 ಅಂಕದ ಪ್ರಶ್ನೆ 2 ಕೇಳ್ತಾರೆ 5ನೇ ಅಧ್ಯಾಯದಲ್ಲಿ, ಪ್ಲಸ್ ನಿಮಗೆ 5 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳ್ತಾರೆ. ಸೊ ಅದಕ್ಕೆ ಇಲ್ಲಿ 2 ನಿಮ್ಮದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಏನಿದಿಲ್ಲ, ಇಲ್ಲಿ ಓದ್ಕೊಳ್ರಿ. ಇಲ್ಲಿ ಟೋಟಲಾಗಿ ನಿಮಗೆ 16 ಮಾರ್ಕ್ಸ್ ಬರುತ್ತೆ. 6ನೇ ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ 1 ಅಂಕದ ಇನ್ನೊಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಇಲ್ಲಿ 1 ಅಂಕದ ಇನ್ನೊಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ. ಇಲ್ಲಿ 15 ಮಾರ್ಕ್ಸ್ ಕೇಳಲಾಗೋದು 6ನೇ ಅಧ್ಯಾಯದಲ್ಲಿ. ಅದೇ ರೀತಿ 7ನೇ ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಇನ್ನೊಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಇಲ್ಲಿ 5 ಅಂಕದ ಒಂದು ಪ್ರಶ್ನೆ.
ಆಯಿತಾ. ಇಲ್ಲಿ ಟೋಟಲಾಗಿ ನಿಮ್ಗೆ ಏನಿದಿಲ್ಲ 11 ಮಾರ್ಕ್ಸ್ ಕೇಳಲಾಗೋದು ಯಾವ 7ನೇ ಅಧ್ಯಾಯದಲ್ಲಿ. ಅದೇ ರೀತಿ 8ನೇ ಅಧ್ಯಾಯದಲ್ಲಿ ನೋಡ್ರಿ 1 ಅಂಕದ ಒಂದು ಪ್ರಶ್ನೆ, ಅದೇ ರೀತಿ ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು, 5 ಅಂಕದ ಒಂದು ಪ್ರಶ್ನೆ. ಟೋಟಲ್ ಇಲ್ಲಿ ನೋಡಿ ಎಷ್ಟು ಮಾರ್ಕ್ಸ್ ಕೇಳಲಾಗೋದು ನಿಮಗೆ 8ನೇ ಅಧ್ಯಾಯದಲ್ಲಿ 11 ಮಾರ್ಕ್ಸ್ ಕೇಳಲಾಗೋದು. ಇಲ್ಲಿ ನೋಡ್ರಿ 11 ಮಾರ್ಕ್ಸ್ ಏನಿದಿಲ್ಲ ಈ ಒಂದು ಅಧ್ಯಾಯದಲ್ಲಿ ಕೇಳಲಾಗೋದು. ಅದೇ ರೀತಿ 8ನೇ ಅಧ್ಯಾಯ ಆಯಿತು, 11 ಮಾರ್ಕ್ಸ್ ಕೇಳಲಾಗೋದು. 9ನೇ ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಇನ್ನೊಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಟೋಟಲಾಗಿ ನಿಮಗೆ 6 ಮಾರ್ಕ್ಸ್ ಕೇಳಲಾಗೋದು. ಅದೇ ರೀತಿ 10ನೇ ಅಧ್ಯಾಯದಲ್ಲಿ ನೋಡ್ರಿ 10ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 1 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಅದೇ ರೀತಿ ಒಂದು 10 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು, ಒಂದು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಇಲ್ಲಿ ನೋಡಿ ಟೋಟಲಾಗಿ 16 ಮಾರ್ಕ್ಸ್ ಕೇಳ್ತಾರೆ. ಯಾವ ಅಧ್ಯಾಯ ಓದಬೇಕಂದ್ರೆ ನೀವು 5ನೇ ಅಧ್ಯಾಯ ಓದ್ರಿ, ಅದೇ ರೀತಿ 10ನೇ ಅಧ್ಯಾಯ ಓದ್ರಿ, ಮತ್ತು 6ನೇ ಅಧ್ಯಾಯ ಓದ್ರಿ, ಮತ್ತು 3ನೇ ಅಧ್ಯಾಯ ಓದ್ರಿ, 2ನೇ ಅಧ್ಯಾಯ ಓದ್ರಿ. ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಆಯಿತಾ. ಈ ಒಂದು ನಿಮಗೆ ಈಸಿ ಅನಿಸಿದ್ದು 4ನೇ ಅಧ್ಯಾಯ ಕೂಡ ಓದ್ಕೊಳ್ರಿ, ಇಲ್ಲಾಂದರೆ ಮತ್ತು 1ನೇ ಅಧ್ಯಾಯ ಕೂಡ ಓದ್ಕೊಳ್ರಿ. ಈ ರೀತಿ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್, ಓಕೆ, ಸ್ಕ್ರೀನ್ಶಾಟ್ ಈ ರೀತಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಆಯಿತಾ. ಇಲ್ಲಿ ನೋಡಿರಿ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಏನು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ದಾರೆ ನೋಡಿ, ಇದರ ಕೀ ಆನ್ಸರ್ ನೀವು ಮಾಡ್ಕೊಳ್ಳಿ ಆಯಿತಾ. ಯಾಕೆಂದರೆ ಇದರೊಳಗಿಂದು ಕ್ವಶನ್ಸ್ಗಳು MCQ ಕ್ವಶನ್ಸ್ ಆಗಿರ್ಬೋದು, ಮತ್ತು 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಯಾಕೆಂದರೆ ಎಜುಕೇಷನ್ ಸಬ್ಜೆಕ್ಟ್ ಏನಿದಿಲ್ಲ ಭಾಳ ಈಸಿ ಬರುತ್ತೆ ಕ್ವಶನ್ ಪೇಪರ್, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ 2024 ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ 1ನೇ ಪ್ರಶ್ನೆ, 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 4ನೇ ಪ್ರಶ್ನೆ, 5ನೇ ಪ್ರಶ್ನೆ ಇದೆ. ಇದಕ್ಕೆ ಆನ್ಸರ್ ಆಪ್ಷನ್ಸ್ ಯಾವುದೇ ಇದೆ, ಸಿಂಪಲಿ ನಿಮ್ಮ ಕಾಲೇಜಿನಲ್ಲಿ ಆಲ್ರೆಡಿ ನಿಮಗೆ ಕೀ ಆನ್ಸರ್ ಮಾಡಿಬಿಟ್ರೆ ಆರಾಮಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ ಏನಿದಿಲ್ಲ ಆರಾಮಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ MCQ ಕ್ವಶನ್ಸ್ ಯಾವುದಿಲ್ಲ ಅಂತ ಆನ್ಸರ್. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಅದಾವೆ, ಈ ಖಾಲಿ ಬಿಟ್ಟ ಸ್ಥಳ ಸ್ಕ್ರೀನ್ಶಾಟ್ ತೆಗೆದು, ಇಲ್ಲಾಂದರೆ ನಿಮ್ಮ ಕಡೆ ಮಾಡಲ್ ಕ್ವಶನ್ ಪೇಪರ್ ಇದ್ದರೆ ಓಕೆ. ಇದು MCQ ಕ್ವಶನ್ಸ್, ಇದು ಹೊಂದಿಸಿ ಬರೀರಿ, ಈ ಒನ್ ವರ್ಡ್ ಕ್ವಶನ್ಸ್ ಆಯಿತಾ. ಅದೇ ರೀತಿ ಇದು 2 ಅಂಕದ ಪ್ರಶ್ನೆ ನೋಡಿರಿ. ಈ 2 ಅಂಕದ ಪ್ರಶ್ನೆ ನೀವು ಮಸ್ಟ್ ಹ್ಯಾವ್ ಓದಲೇಬೇಕು. ಈ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಡೆಫಿನೆಟ್ಲಿ ಕ್ವಶನ್ಸ್ಗಳು ಏನಿದಿಲ್ಲ ಇಲ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ. ಈ ಕ್ವಶನ್ಸ್ಗಳಲ್ಲಿ ಮಿನಿಮಮ್ ಏನಿದಿಲ್ಲ ಒಂದು 6 ಇಲ್ಲಾಂದರೆ 5 ಕ್ವಶನ್ಸ್ ಬಂದೇ ಬರುತ್ತೆ ಆಯಿತಾ. ಇಲ್ಲಾಂದರೆ 8ಕ್ಕೆ 8 ಬರ್ಬೋದು, 10 ಕೂಡ ಬರ್ಬೋದು. ಯಾಕೆಂದರೆ ಇಂಪಾರ್ಟೆಂಟ್ ಆಗಿರುತ್ತೆ, ಬ್ಲೂ ಪ್ರಿಂಟ್ ವೈಸ್ ಇಲ್ಲಿ ಇಂಪಾರ್ಟೆಂಟಾಗಿ ಕ್ವಶನ್ ಕೊಟ್ಟುಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಇಲ್ಲಿ ನೋಡಿ ಮೇನ್ ಕ್ವಶನ್ಸ್ ಆಗಿರುತ್ತೆ. ಇದು ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಇದೇ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ಇದು 5 ಅಂಕದ ಪ್ರಶ್ನೆಯಲ್ಲಿ ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್ ನೋಡಿರಿ, ಓಕೆ. ಇಷ್ಟು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಇದು ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ, ಅಂದರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳ ಇಲ್ಲಿ ಕೆಲವೊಂದು ರಿಪೀಟೆಡ್ಗಳಾಗಿರುತ್ತೆ. ಸೊ ಅದಕ್ಕೆ ಈ ಕ್ವಶನ್ಸ್ಗಳು ನೋಡ್ಕೊಳ್ರಿ. 5 ಅಂಕದ ಪ್ರಶ್ನೆಯಲ್ಲಿ ಇದು 5 ಅಂಕದ ಪ್ರಶ್ನೆಗಳು. ಇದು 10 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ ನೋಡಿ. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸ್ರಿ, ಓಕೆ. ಅಸಮಾನ ಯೋಜನೆಗೆ ಕಾರಣಗಳನ್ನು ವಿವರಿಸ್ರಿ. ಅದೇ ರೀತಿ ಈ ಕೆಳಗಿನ ದತ್ತಾಂಶದ ಸರಾಸರಿ ಮಾಧ್ಯಾಂಕ ಹಾಗೂ ಬಹುಲೆಕ್ಕಕ್ಕಿಸಿ. ಇದು ಸಾಕಷ್ಟು ಬಾರಿ ಕೇಳಿದ್ದಾರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದಷ್ಟು ನೀವು ನೋಡ್ಕೊಂಡ್ರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಆಯಿತಾ. ಇಲ್ಲಿ ನೋಡಿರಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿ ಇಲ್ಲಿ ಈ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಬೇಗ ನೋಡ್ಕೊಳ್ರಿ. ಇದು ಒನ್ ವರ್ಡ್ ಕ್ವಶನ್ಸ್ಗಳಾಗಿರುತ್ತೆ. ಇದು 2 ಮಾರ್ಕ್ಸ್ ಕ್ವಶನ್ ನೋಡಿರಿ. ಈ 2 ಮಾರ್ಕ್ಸ್ ಕ್ವಶನ್ಸ್ ಇದರೊಳಗಿಂದು ಕ್ವಶನ್ಸ್ ನೀವು ಓದಲೇಬೇಕಾಗಿರುತ್ತೆ ಆಯಿತಾ, ಇಂಪಾರ್ಟೆಂಟ್ ಆಗಿರುತ್ತೆ. ಇದು 5 ಮಾರ್ಕ್ಸ್ ಕ್ವಶನ್ಸ್. ಅದೇ ರೀತಿ ಇದು 10 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಇದು ಆಯಿತಾ. ಇಲ್ಲಿ ನೋಡಿ, ಇದು 10 ಮಾರ್ಕ್ಸ್ ಕ್ವಶನ್ಸ್. ಇವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದರೆ ನಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಈ ಕ್ವಶನ್ಸ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಓದ್ರೆ ಸಾಕು ಆಯಿತಾ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ಈ ಒಂದು ಮಾಡಲ್ ಕ್ವಶನ್ ಪೇಪರ್, ಇದು 2023 ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ, ಆ್ಯನ್ಯುವಲ್ ಮಾಡಲ್ ಕ್ವಶನ್ ಪೇಪರ್ ಆಯಿತಾ. ಇಲ್ಲಿ ನೋಡಿ, ಇದು 100 ಮಾರ್ಕ್ಸ್ಗೆ ನಡೆಸಿರುವಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಬಟ್ ಇಲ್ಲಿ MCQ ಕ್ವಶನ್ 10 ಅದಾವೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಇದರೊಳಗಿಂದು 5 ನಿಮಗೆ ಇಂಪಾರ್ಟೆಂಟ್ ಬರುತ್ತೆ. MCQ ಕ್ವಶನ್ ಓದ್ಕೊಳ್ರಿ. ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ ಆಯಿತಾ. ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೀವು ಸಿಂಪಲ್ಲಿ ಏನಿದಿಲ್ಲ ಇದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಸ್ಕ್ಯಾನ್ ಮಾಡಿದರೆ ಈ ಗೂಗಲ್ನಲ್ಲಿ ನಿಮ್ಮ ಆನ್ಸರ್ ತೋರಿಸುತ್ತೆ. ಆರಾಮಾಗಿ ನೀವು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಕೋಬೋದು. ಇದು ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳಾಗಿರುತ್ತೆ ನೋಡಿ. ಕೆಲವೊಂದು ಕ್ವಶನ್ಸ್ಗಳು ಇಲ್ಲಿ ರಿಪೀಟೆಡ್ಗಳಾಗಿರುತ್ತೆ ಆಯಿತಾ. ನೋಟ್ ಡೌನ್ ಮಾಡ್ಕೊಳ್ಳಿ. ಈ 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಇದಷ್ಟು ಈ 2 ಮಾಡಲ್ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿರಿ ಸಾಕು ಆಯಿತಾ. ಇಲ್ಲಿ ನೋಡಿ, ನಾನು ಹೇಳಿದ್ದೀನಲ್ಲ, ಮತ್ತೆ ಕೇಳಿದ್ದಾರೆ ನೋಡಿ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ. ಅದೇ ರೀತಿ ಇದು 10 ಮಾರ್ಕ್ಸ್ ಕ್ವಶನ್ಸ್ ನೋಡಿರಿ. 10 ಮಾರ್ಕ್ಸ್ ಕ್ವಶನ್ಸ್ ಅದೇ ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಹೇಳುವುದೇನೆಂದರೆ ರಿಪೀಟೆಡ್ಗಳಾಗಿರುತ್ತೆ ಕ್ವಶನ್ಸ್ಗಳು, ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳಿದೆ ನಾನು. ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ ಆಗಿತ್ತು. ಇವಾಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡಿರಿ, ಇದು ಕನ್ನಡ ವರ್ಷನ್ ವಿದ್ಯಾರ್ಥಿಗಳ ಮಾಡಲ್ ಕ್ವಶನ್ ಪೇಪರ್ ಆಗಿದೆ
ಇದು ಕನ್ನಡ ವರ್ಷನ್ ನೋಡಿರಿ ಆಯಿತಾ. ಇದು ಕನ್ನಡ ವರ್ಷನ್. ನೀವು ಇಷ್ಟು ಆನ್ಸರ್ ಮಾಡ್ಕೊಂಡು ಬಿಡ್ರಿ ಆರಾಮಾಗಿ. ಇಲ್ಲಿ ನಿಮಗೆ ಕ್ವಶನ್ಸ್ಗಳು ಏನಿದಿಲ್ಲ ನಿಮ್ಮದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕವರ್ ಆಗಿಬಿಡುತ್ತೆ. ಇಲ್ಲಿ ನೋಡಿರಿ 2 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ಗಳು ಇಲ್ಲಿ ಕೆಲವೊಂದು ರಿಪೀಟೆಡ್ಗಳಾಗಿರುತ್ತೆ. ಅದಕ್ಕೆ ಕ್ವಶನ್ಸ್ಗಳು ಓಕೆ ಓದ್ಕೊಳ್ರಿ. ಇಷ್ಟು ಆರಾಮಾಗಿ ಏನಿದಿಲ್ಲ ಆನ್ಸರ್ ನೋಡ್ಕೋಬೋದು. ಸಿಂಪಲ್ ವೇನಲ್ಲಿ ನೋಡಿರಿ. ಮತ್ತೆ ಇಲ್ಲಿ ಕ್ವಶನ್ಸ್ ಅದೇ ರಿಪೀಟ್ ಆಗಿದೆ ಆಯಿತಾ. ಅದೇ ಕ್ವಶನ್ ಇಲ್ಲಿ ರಿಪೀಟ್ ಆಗಿದೆ. ಸೊ ಅದಕ್ಕೆ ಹೇಳೋದೇನೆಂದರೆ ಕ್ವಶನ್ಸ್ಗಳು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡಿರಿ 5 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ಗಳು ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಅವೇ ರಿಪೀಟ್ ಆಗಿದೆ. ಸೊ ಅಷ್ಟು ನೀವು ಕ್ವಶನ್ಸ್ಗಳು ಇಲ್ಲಿ ನೋಡ್ಕೊಂಡ್ರೆ ಸಾಕು ಆಯಿತಾ. ಇಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ಗಳಾಗಿರುತ್ತೆ ಆಯಿತಾ. ಇವೆಲ್ಲ 10 ಮಾರ್ಕ್ಸ್ ಕ್ವಶನ್ಸ್. ಇದಷ್ಟು ನೋಡ್ಕೊಳ್ರಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಆರಾಮಾಗಿ ನೀವು ಇಷ್ಟೇ ಸ್ಟಡಿ ಮಾಡಿರಿ ಸ್ನೇಹಿತರೆ. ಇವೇ ಕ್ವಶನ್ಸ್ಗಳು ಏನಿದೆಯಲ್ಲ ರಿಪೀಟೆಡ್ಗಳಾಗಿರುತ್ತೆ. ನಾನು ಈ 2 ಮಾಡಲ್ ಕ್ವಶನ್ ಪೇಪರ್ ಏನಿದೆಯಲ್ಲ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್.